ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸ್ಕ್ಯಾನಿಂಗ್ ಸೆಂಟರ್ ಅಂದರೆ ಕೃಷ್ಣ ಡಯಾಗ್ನೋಸ್ಟಿಕ್ ಖಾಸಗಿ ಸಹಭಾಗಿತ್ವದಲ್ಲಿ ನೀಡ್ತಕ್ಕಂಥ ಒಂದು ಏನು ಸೆಂಟರ್ ಇದೆ ಆ ಸೆಂಟರ್ಗೆ ಈಗ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಉಚಿತವಾಗಿ ಏನು ಸ್ಕ್ಯಾನಿಂಗ್ ಮಾಡಲಾಗಿತ್ತು ಅದು ಬಂದಾಗಿದೆ. ಸದ್ಯ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಈ ಸೆಂಟರಿನ ಮುಖ್ಯಸ್ಥರು ಏನಿದ್ದಾರೆ ಅವರು ನಮ್ಮ ಜೊತೆ ಲಕ್ಷ್ಮಣ್ ಇದ್ದಾರೆ, ಅವರು ಮಾತನಾಡ್ತಾರೆ. ಸರ್, ಈ ಒಂದು ಸೆಂಟರ್ ಈಗ ಸದ್ಯ ಉಚಿತವಾಗಿ ಏನು ಬಡ ರೋಗಿಗೆ ಕೊಡ್ತಾ ಇದ್ರೆ ಅದು ಬಂದಾಗಿದೆ, ಯಾವ ಕಾರಣಕ್ಕಾಗಿ ಮತ್ತು ಈಗ ಅನುದಾನ ಬಂದಿಲ್ಲ ಅನ್ನೋದು ಒಂದು ಕಾರಣ. ಆದರೆ ಈಗ ಯಾಕೆ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋದು? ಸರ್, ಈಗ ಲಾಸ್ಟ್ ಒಂದು 3 ವರ್ಷದ ನಮ್ಮದು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಬರ್ತಿಲ್ಲ. ಅದಕ್ಕಾಗಿ ನಮ್ಮ ಬಗ್ಗೆ ಏನು ನಾವು ನಮ್ಮ ಕಡೆಯಿಂದ ಏನು ಪ್ರೊಸೆಸ್ ಮಾಡಬೇಕಲ್ಲ, ಮಂತ್ ನಾವು ಅದು ಪ್ರೊಸೀಜರ್ ಮಾಡ್ತಿದ್ವಿ, ಲೆಟರ್ ಸಬ್ಮಿಷನ್ ಇದು ಮಾಡ್ತಿದ್ವಿ. ಬಟ್ ಅವ್ರ ಕಡೆಯಿಂದ ನಮ್ಗೆ ಕನ್ಫರ್ಮೇಷನ್ ಏನಂತ ಬಂದಿಲ್ಲ ಸರ್ ಇನ್ನೂವರೆಗೆ. ಅದಕ್ಕಾಗಿ ನಮ್ಮ ಒಂದು ಹೈಯರ್ ಅಥಾರಿಟಿ ಒಂದು ಡಿಸಿಷನ್ ತೊಗೊಂಡು ಒಂದು ಕೆಲವೊಂದು ದಿನ ಅಂತ ಒಂದು ಟೆಂಪರರಿ ಸಸ್ಪೆನ್ಷನ್ ಅಂತ 18ನೇ ತಾರೀಕಿಂದ ಇಲ್ಲಿವರೆಗೂ ಸ್ಟಿಲ್ ಬಂದಿದೆ ಸರ್ ಸೆಂಟರ್. ಸರ್, ಈಗ ವಿಜಯಪುರ ಈ ಒಂದು ಸೆಂಟ್ರಿಗೆ ನಿತ್ಯ ಎಷ್ಟು ಜನ ರೋಗಿಗಳಿಗೆ ಅಂದರೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ರಿ ಅನ್ನೋವಂಥದ್ದು, ಈಗ ಅವು ರೊಕ್ಕ ಕೊಟ್ಟು ಜನ ಮಾಡಿಸ್ತಾ ಇದ್ದಾರೆ ಹೆಂಗಂತ? ಸರ್, ಈಗ ನಂಬಲ್ಲಿ ಸರ್ ಫ್ರೀ ಸರ್ವಿಸ್ ಆಗೋದು ನಿತ್ಯ ಅಂದರೆ ಒಂದು ಸಿಟಿ ಸ್ಕ್ಯಾನ್ ಆಗೋದು ಒಂದು 35 ಎವ್ರೇಜ್ ಆಗ್ತಾವೆ ಸರ್ ಪೇಷಂಟ್, ಮತ್ತು MRI ಓನ್ಲಿ ಒಂದು 40-45 ಎವ್ರೇಜ್ ಆಗ್ತಿದೆ. ಬಟ್ ಈಗ ಸರ್ ಬಂದಾಗಿದೆ ಅಂತ ಈಗ ಕೆಲವೊಂದು ಪೇಷಂಟ್ ಅವ್ರು ಏನು ಪೇಯಬಲ್ ಪೇಷಂಟ್ ಅದಾರ ಅವ್ರು ಮಾಡ್ಕೋತಾ ಇದ್ದಾರೆ ಸರ್. ಬಟ್ ಅಂಥದ್ರಲ್ಲಿ ಇದರಲ್ಲಿ ಕೂಡ ನಾವು ಭಾಳ ಏನು ಕ್ರಿಟಿಕಲ್ ಕೇಸ್, ಈಗ ಟ್ರಾಮಾ ಅಲ್ಲಿ ಎಲ್ಲ ಸ್ಟ್ರೋಕಲ್ಲಿ ಪ್ಯಾರಲೈಸ್ ಇಂಥ ಪೇಷಂಟ್ ಜೆನ್ಯೂನ್ ಕೇಸಸ್ ಮಾಡ್ತಿದ್ದೀವಿ ಸರ್. ಆದರೂ ಬಂದಿದ್ದು ಕೂಡ ಇಂಥ ಕೇಸಸ್ ಮಾಡ್ತಿದ್ದೀವಿ. ಸರ್, ಈಗ ಎಷ್ಟು ಬರಬೇಕಾಗಿತ್ತು ಬ್ಯಾಲೆನ್ಸು ಮತ್ತು ಎಷ್ಟು ಸೆಂಟರ್ ಅದು ರಾಜ್ಯದಲ್ಲಿ ಅಂತ? ಸರ್, ನಮ್ಮ ಟೋಟಲ್ 14 ಸೆಂಟ್ರ್ ಇರೋದು 14 ಡಿಸ್ಟ್ರಿಕಲ್ಲಿ. ಮತ್ತು ನಮ್ಮದು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಬಂದು 143 CR ಆಯಿತು ಸರ್, 143 ಕೋಟಿ ಸರ್. ಈಗೇನಾದರೂ ಈ ಸ್ಕ್ಯಾನಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಮತ್ತು ಅನುದಾನ ಕೊಡ್ತೀವಿ ಅಂತ ಏನಾದರೂ ಸರ್ಕಾರದಿಂದ ಏನಾದರೂ ಬಂದ? ಇನ್ನೂವರೆಗೆ ನಮ್ಮ ತನ ಅಂತೂ ಏನೂ ಬಂದಿಲ್ಲ ಸರ್ ಇನ್ಫಾರ್ಮೇಷನ್ ಆ ಥರ. ಈಗ ಅದು ಬಂದರೂ ಕೂಡ ಅದು ನಮ್ಮ ಹೈಯರ್ ಅಥಾರಿಟಿಗೆ ಬರ್ತಿದೆ, ಬಂದ ಬಳಕೆ ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಆದರೂ ಕೂಡ ನಮ್ಗೆ ಬಂದಿಲ್ಲ ಸರ್ ಇನ್ನೂವರೆಗೆ. ಇನ್ನೊಂದು ಕಡೆ ಇದು ಏಕಾಏಕಿ ರೀತಿ ಅನುದಾನ ಬಂದಿಲ್ಲ, ಸರ್ಕಾರ ಫಂಡ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಉಚಿತ ಬಂದ್ ಮಾಡೋದು ಸರಿಯಲ್ಲ ನಾವು ಅಂತ, ಅಂದರೆ ಬಡ ರೋಗಿಗಳು ಬಂದಿರ್ತಾರೆ, ಸರ್ಕಾರ ಕೊಡ್ತಾ ಇರ್ತದೆ, ಬಂದ್ ಮಾಡೋದು ಯಾಕೆ ಆಗತ್ತಿತ್ತು ಅಂತ? ಸರ್, ಈಗ ಇದು ಪ್ರಯತ್ನ ನಾವು ಮಾಡ್ತಿದ್ದೀವಿ ಸರ್, ಈಗ ಮಾಡಬಾರ್ದಂತ. ಬಟ್ ಅದು ನಮ್ಮ 3 ವರ್ಷ ಕಂಟಿನ್ಯೂ ಆಗಿದೆ ಸರ್, 3 ವರ್ಷ ಕಂಪಲ್ಸರಿ ಮುಗಿದು ಹೋಗಿದೆ. ನಮ್ಮ ಕಡೆಯಿಂದ ನಾವು ಇನ್ಫಾರ್ಮೇಷನ್ ತೊಗೋತಿದ್ವಿ, ಬಟ್ ಅವ್ರ ಕಡೆಯಿಂದ ಏನೂ ಇಲ್ಲ ಸರ್, ಇಂದ ಇಲ್ಲ ನಾಳೆ ಅಂತ ಕನ್ಫರ್ಮೇಷನ್. ಈಗ ಏನಾದರೂ ಬಂದರೆ ಅದು ಮುಂದಿನ ಡಿಸಿಷನ್ ನಮ್ಗೆ ತೊಗೋತದೆ ಅಥಾರಿಟಿ. ಬಟ್ ಆ ಥರ ಏನೂ ಸಿಗ್ತಿಲ್ಲ, ಅದಕ್ಕಾಗಿ ಅವರು ಒಂದು ಡಿಸಿಷನ್. ಹಾಂ ಸರ್, ಎಸ್. ಇದಿಷ್ಟು ಏನಂದರೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸಿಟಿ ಸ್ಕ್ಯಾನ್ ಸೆಂಟರ್ನಲ್ಲಿ ಕಳೆದ ಸುಮಾರು 2-3 ದಿನಗಳಿಂದಲೂ ಸಹ ಏನಂದರೆ ರಾಜ್ಯ ಸರ್ಕಾರ ಸಿಟಿ ಸ್ಕ್ಯಾನಿಂಗ್ ಮಾಡಿರ್ತಕ್ಕಂಥ ರೋಗಿಗಳಿಗೆ ಏನು ಸರ್ಕಾರದಿಂದ ಹಣ ಭರಿಸಬೇಕಾಗಿತ್ತು, ಅದು ಹಣ ಕೊಟ್ಟಿಲ್ಲ. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 14 ಸಿಟಿ ಸ್ಕ್ಯಾನ್ ಸೆಂಟರ್ನ ಸಂಪೂರ್ಣವಾಗಿ ಈಗಾಗಲೇ ಹಣ ಕೊಟ್ಟರೆ ಮಾತ್ರ ಸಿಟಿ ಸ್ಕ್ಯಾನ್ ಮಾಡಲಾಗ್ತದೆ, ಇಲ್ಲಾಂದರೆ ಉಚಿತ ಎಲ್ಲವೂ ಬಂದಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಹಣ ಕೊಡಬೇಕು ಅಂದಾಗ ಮಾತ್ರ ನಾವು ಇದನ್ನು ಮುಂದೆ ಉಚಿತವಾಗಿ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಮಾತಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ನಿತ್ಯ 100 ರೋಗಿಗಳ ಸಿಟಿ ಸ್ಕ್ಯಾನನ್ನು ಮಾಡಿಸ್ತಾರೆ. ಆದರೆ ಈಗ ಹಣ ಕೊಡುವ ಕಾರಣಕ್ಕಾಗಿ ಸದ್ಯ ಇಲ್ಲಿ ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ಬರುವಂಥ ರೋಗಿಗಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.